ಮುಟ್ಬೇಕಲ್ಲ ಹೈಕಮಾಂಡ್ಗೆ ಏನು ಮಾಡಬೇಕು ಅಂತ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆಯಲ್ವಾ. ಅದೇನು ಮಾಡಬೇಕು ಅನ್ನೋದನ್ನ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಕ್ಯಾಬಿನೆಟ್ ಪುನರ್ರಚನೆ ಕೂಡ ಅವ್ರಿಗೆ ಯಾವಾಗ ಮಾಡಬೇಕು ಅನ್ನೋದು ಎಲ್ಲವೂ ಹೈಕಮಾಂಡ್ ತೀರ್ಮಾನನೆಲ್ಲ. ಸರ್, ನಿಮ್ಮ ಸ್ನೇಹಿತರು ಪಾಪ ರಾಜಣ್ಣ ಅವರು ಮತ್ತೆ ಸಂಪುಟಕ್ಕೆ ಸೇರಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ಅವರು ಕೂಡ ಅಸಮಾಧಾನದಲ್ಲಿ ಇದಾರಲ್ಲ ಸರ್? ಅದು ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದಲ್ಲ. ಸಿದ್ದರಾಮಯ್ಯ ಬಗ್ಗೆನೂ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 2013 ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿದ್ದಾರೆ ಸರ್. ಅಯ್ಯೋ, ಒಂದೊಂದ್ಸರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ನಂಗೆ ಬೇಸರ ಆಗೋಯ್ತದಲ್ಲ. ಬೇಸರ ಆದ್ಮೇಲೆ ಆಮೇಲೆ ಇಬ್ಬರು ಚೆನ್ನಾಗಿ ಮಾತಾಡ್ಕೊತೀವಿ. ಅದು ಬೇಸರ ಅಂದ ತಕ್ಷಣ ನಾವು ವಿರೋಧ ಆಗ್ಬಿಟ್ಟು ಅಲ್ಲ. ಯಾವುದೋ ಒಂದು ವಿಷಯಗಳಲ್ಲಿ ಸ್ವಲ್ಪ ಮತಭೇದ ಇರ್ತದೆ, ಅಭಿಪ್ರಾಯ ಭೇದ ಇರ್ತದೆ. ಆವಾಗ ಆ ವಿಷಯಕ್ಕಷ್ಟೇ, ಆ ಗಳಿಗೆಗೆ ಅಷ್ಟೇ. ಆಮೇಲೆ ಬೇರೆ ಅಲ್ವನ್ ಅಲ್ಲಿ ಇಲ್ಲಿ ಆ ಥರದ್ದು. ಇದು ಮೈಸೂರು ಜಿಲ್ಲಾ ವಿಚಾರವಾಗಿ ಏನಲ್ವಲ್ಲ ಸರ್ ಬೇಸರಗಳು? ಯಾವ ಜಿಲ್ಲೆಯಲ್ಲಿ ನಮ್ಮ ಬೇಸರ ಆಗಿಲ್ಲ ನಮ್ಮಿಬ್ಬರಿಗೂ. ಸರ್, ಈಗ ಪ್ರತಾಪ್ ಸಿಂಹ ಅವರು ಇವತ್ತು ಗಂಭೀರ ಆರೋಪ. ಒಂದು, ಮೈಸೂರಿನಲ್ಲಿ ನಡೆದಂತ ಬಾಲಕಿ ಮರ್ಡರ್ ವಿಚಾರದಲ್ಲಿ ಒಂದು ಆರೋಪ ಮಾಡಿದ್ದಾರೆ. ಇನ್ನೊಂದು, ಯತೀಂದ್ರ ಅವರು ಮಿನಿಟ್ ಅನ್ನ ಕೊಟ್ಟು ಹಣ ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ, ದಂಧೆಗೆ ಇಳಿದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ. ಮೈಸೂರಿನಲ್ಲಿ ಒಂದು ಬಾಲಕಿ ಮೇಲೆ ನಡೆದಂಥ ಅತ್ಯಾಚಾರ, ಹೇಯ ಕೃತ್ಯ, ಅದನ್ನು ಉಗ್ರವಾಗಿ ಖಂಡಿಸ್ತೇನೆ. ನನಗೂ ತುಂಬ ಮನಸ್ಸಿಗೆ ನೋವಾಗಿದೆ. ಆದ ತಕ್ಷಣ ನಮ್ಮ ಪೊಲೀಸ್ ಕಮಿಷನರ್ ಮಾತಾಡಿ ಎಲ್ಲಿದ್ರು 24 ಅವರ್ಸಲ್ಲಿ ಹಿಡಿದು ಒಳಗಾಕಿ ಅವ್ರಿಗೆ ಅಂತ ಹೇಳಿದೆ. ನಮ್ಮ ಪೊಲೀಸರು ತಕ್ಷಣ ಕ್ರಮ ತಗೊಂಡು ಅವ್ರನ್ನ ಹಿಡಿದು ಕಾನೂನು ರೀತಿ ಏನು ಶಿಕ್ಷೆ ಗೊಳಿಸ್ಬೇಕು. ಬಟ್ ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಐ ಆಮ್ ಡೀಪ್ಲಿ ಹರ್ಟ್. ಐ ಕಂಡೆಮ್ ದಿಸ್ ಇನ್ಸಿಡೆಂಟ್. ಈ ಥರದವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಕಾನೂನು ಇದರಲ್ಲಿ.